ಹೊರರೋಗ ಸಮಸ್ಯೆಗಳು, ಎಲ್ಲ ತರಹದ ಕಾಯಿಲೆಗಳನ್ನು ಮಾತ್ರೆ ಮತ್ತು ಮೆಡಿಸಿನ್ಸ್ ಇಂದ ನಿವಾರಣೆ ಮಾಡಲ್ಪಡುವಂತಹ ಕಾಯಿಲೆಗಳನ್ನು ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಅಂತ ಚಿಕಿತ್ಸೆನ ನಾನು ಕೊಡಬಲ್ಲೆ. ಯಾವ ಪೇಷಂಟ್ಗೆ ಆಪರೇಷನ್ ನೆಸೆಸಿಟಿ ಇರ್ತದೆ ಅಂತ ಪೇಷಂಟ್ಗಳಿಗೆ ನಮ್ಮ ಹಾಸ್ಪಿಟಲ್ಗೆ ಆಪರೇಷನ್ ಸೌಲಭ್ಯಗಳು ಇದೆ. ಅದನ್ನು ನಾವು ಆ ತಜ್ಞರನ್ನು ಕರೆಸಿ ಆದ ಪೇಷಂಟ್ನ ಚಿಕಿತ್ಸೆಗೆ ಒಳಪಡಿಸ್ಬೇಕಾಗ್ತದೆ. ಸೊ ಇಂಥ ಒಂದು ಸೇವೆನ ಕೊಡಬೇಕು ಅಂತ ನಮ್ಮ ಒಂದು ಟೀಮ್ನ ಒಂದು ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಕ್ಯಾರ್ಪೇಟೆ ಅಂತ ಒಂದು ತಾಲೂಕಲ್ಲಿ ದೊಡ್ಡ ಆಸ್ಪತ್ರೆ, ಇಷ್ಟು ದೊಡ್ಡ ಆಸ್ಪತ್ರೆ ಯಾರು ಇಲ್ಲಿವರೆಗೂ ಇಲ್ಲ. ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಿಗೆ, ಜನಗಳಿಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಫೆಸಿಲಿಟಿ ಇದೆ. ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಒಂದು ಭಾವನೆ. ನಾವೆಲ್ಲರೂ ಒಟ್ಟಾಗಿ ಈ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗ, ನಾನು ಮತ್ತು ಅವಿನಾಶ್ ಮತ್ತು ಅನಿಲ್ ಅವರು ಮತ್ತು ಒಳಗಡೆ ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲರೂ ಒಟ್ಟುಗೂಡಿ ನಮ್ಮ ಒಂದು ಪ್ರಯತ್ನವನ್ನು ಮಾಡಿ ಇಲ್ಲಿನ ಸಮಾಜಕ್ಕೆ ಒಂದು ಒಳ್ಳೆಯ ನಮ್ಮ ಕಡೆಯಿಂದ ಒಂದು ಸೇವೆ ದೊರಕಿಯನ್ನು ನಮ್ಮ ಒಂದು ಕೊಟ್ಟು ನೋವೆಲ್ಲ ನಿವಾರಣೆ ಮಾಡಿರೋವರೆಗೂ ನಾನು ಮಾಡಿರ್ತೇನೆ. ಆಪರೇಷನ್ ಒಬ್ರು ನಮ್ಮ ಸರ್ಜನ್ಸ್ ಮಾಡ್ಕೋಬೇಕು, ಆ ತರ ಒಂದು ಪ್ಲಾನ್ ಅಲ್ಲಿ ಮಾಡಿದ್ದೀವಿ. ಸೊ ನಮ್ಗೆ 1ರಿಂದ 6 ತನಕ ಸರ್ಜನ್ ಇಟ್ಕೊಂಡಿರ್ತೀವಿ. ಒಂದಕ್ಕೆ ಫಸ್ಟ್ ಕಾಲ್ ಯಾರಿಗೆ ಮಾಡಬೇಕು, ಸೆಕೆಂಡ್ ಕಾಲ್ ಯಾರಿಗೆ ಮಾಡಬೇಕು, ಯಾರು ಎಮರ್ಜೆನ್ಸಿ ಅಂತ 6 ಜನ ಇಟ್ಕೊಂಡಿರ್ತೀವಿ. ಒಂದಕ್ಕೆ ಯಾರು ಫಸ್ಟ್ ಸಿಗ್ತಾರೋ ನಮ್ಗೆ ಅವ್ರನ್ನ ಕರೆಸಿ ನಾವು ಮಾಡ್ತೀವಿ. ಆಂಬುಲೆನ್ಸ್ ಇದೆ ನಿಮ್ದು? ಆಂಬುಲೆನ್ಸ್ ಇದೆ ನಮ್ಗೆ. ಅದೇ ಏನು ಅಂತಂದ್ರೆ ಜನಗಳಿಗೆ ಮೈಸೂರು, ಪಾಂಡವಪುರ, ಇವನ್ ಇಲ್ಲಿನ ಕೇರ್ಪೇಟೆ ಈ ರೇಟ್ಗಳನ್ನೆಲ್ಲ ಕಂಪೇರ್ ಮಾಡ್ಬಿಟ್ಟು ಇವಿಷ್ಟರಲ್ಲೂ ಎಲ್ಲೋದ್ರೂ ಈ ರೇಟ್ಗಳು ಸಿಕ್ಬಾರ್ದು ಅನ್ನೋ ಲೆಕ್ಕಾಚಾರ ನಾವು ರೇಟ್ ಫಿಕ್ಸ್ ಮಾಡಿದ್ದೀವಿ. ಅದು ಇಂಪಾರ್ಟೆಂಟ್. 2000 ಸಿಟಿ ಬ್ರೈನ್ 2800 ಇದೆ, ಇಲ್ಲಿ 2000 ಜನ ಎಕ್ಸ್ಪೆಕ್ಟೇಷನ್ ಮಾಡೋದು ಎಲ್ಲದಕ್ಕೂ 500-400 ಕಮ್ಮಿ ರೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಾರೆ. ಬಟ್ ಪರ್ಟಿಕ್ಯುಲರ್ ಟೈಮ್ ಅವರು ಹುಡುಕಿ ಅಂತ ಇರೋದು ಒಳ್ಳೇದು. ತುಂಬಾ ಇನ್ನೊಂದೇನು ಅಂದ್ರೆ ಕನ್ಸಲ್ಟೇಷನ್ ಎಷ್ಟು ಮಾಡಿದ್ರಿ? ವ್ಯಾಕ್ಸಿನ್ ಇಂದ ಆಗಿರೋದಂತಲ್ಲ, ಕೋವಿಡ್ ಇನ್ಫೆಕ್ಷನ್ ಇಂದ ಆಗಿರೋದು ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದ್ಸಲ ಕೋವಿಡ್ ಆಗೋಯ್ತು, ನಮ್ಗೆ ಲಕ್ಷಣ ಬಂತೋ ಬರ್ಲಿವೋ ಕೋವಿಡ್ ಆಗೋಯ್ತು, ಅದ್ರ ಅಂಶ ಒಳಗಡೆ ಬಂತು. ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಏನಾಯ್ತು ಅಂದ್ರೆ ಮುಂದೆ ಮತ್ತೆ ಕಾಯಿಲೆ ಅಟ್ಯಾಕ್ ಆಗದೆ ನಂಗೆ ನೋಡ್ಕೋತದ್ದು. ಬಟ್ ಏನಂದ್ರೆ ಅದನ್ನ ಕಾಕತಾಳಿ ಆಗೋಯ್ತು. ಸೊ ಇಂಜೆಕ್ಷನ್ ಆದ್ಮೇಲೆ ಯಾವಾಗ ಇವೆಲ್ಲ ಸ್ಟಾರ್ಟ್ ಆಯ್ತು. ಸೊ ಕೋವಿಡ್ ಅಲ್ಲಿ ನಮಗೆ ಗೊತ್ತು, ಕೋವಿಡ್ ಆದಾಗ ಕೋವಿಡ್ ಪೇಷಂಟಿಗೆ ಒಬ್ಬರಿದ್ದಾರೆ ಅಂತಂದ್ರೆ ಅವ್ರು ಹೆಂಗೆ ಡೆತ್ ಆಗ್ತಿದ್ರು ಅಂತ ನಾವು ನೋಡಿದ್ವಿ. ಒಂದು ಉಸಿರಾಟ ಸಮಸ್ಯೆ, ಅದು ಆಬ್ವಿಯಸ್. ಎಷ್ಟೊಂದ್ಸಲ ಉಸಿರಾಟ ಸಮಸ್ಯೆ ಇಲ್ಲದೇನೆ ಜನ ಡೆತ್ ಆದ್ರೆ ಹೆಂಗೆ ಅಂತಂದ್ರೆ ದೇಹದಲ್ಲಿ ಕ್ಲಾಟ್ಸ್ ಫಾರ್ಮ್ ಆಗ್ಬಿಡ್ತಾ ಇತ್ತು. ಅಂದ್ರೆ ರಕ್ತ ಒಳಗೊಳಗೆ ತಾನೇ ಹೆಪ್ಪು ಕಟ್ಬಿಡ್ತಿತ್ತು. ಅದು ಹೃದಯದಲ್ಲಿ ಹೆಪ್ಪು ಕಟ್ಟಿದ್ರೆ ಹೃದಯಾಘಾತ ಆಗುತ್ತೆ, ಮೆದುಳಲ್ಲಿ ಹೆಪ್ಪು ಕಟ್ಟಿದ್ರೆ ಸ್ಟ್ರೋಕ್ ಆಗುತ್ತೆ, ಕಾಲಲ್ಲಿ ಹೆಪ್ಪು ಕಟ್ಟಿದ್ರೆ ಗ್ಯಾಂಗ್ರೀನ್ ಅಂತ ಆಗುತ್ತೆ. ಅದು ತುಂಬಾ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಮಗೆ ಅದಕ್ಕೆ ನಾವು ರಕ್ತ ತೆಳುವಾಗಂತ ಇಂಜೆಕ್ಷನ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಅಲ್ಲಿ. ಸೊ ಕೋವಿಡ್ ಮುಗಿದ್ಮೇಲೆ ಏನಾಯ್ತು, ಅದ್ರದ್ದು ಅಂಶ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ ಅದ್ರದ್ದು ಒಂದು ಕಂಟೆಂಟ್ ಇದು ಕಂಟಿನ್ಯೂ ಆಗ್ತಾ ಇದೆ. ಸೊ ಹಂಗಾಗಿ ಎಷ್ಟೋ ಜನ ಯಂಗ್ಸ್ಟರ್ಸ್ ಅಲ್ಲಿ ಈಗ ಸಡನ್ ಕ್ಲಾಟ್ ಫಾರ್ಮ್ ಆಗಿ ಅದರ ಹಾರ್ಟ್ ಅಟ್ಯಾಕ್ ಆಗೋದು ಆಗ್ತಾ ಇದೆ. ಬಟ್ ಜನರದ ಅಭಿಪ್ರಾಯದಲ್ಲಿ ಏನಾಗುತ್ತೆ, ಕೋವಿಡ್ ವ್ಯಾಕ್ಸಿನ್ ಆದ್ಮೇಲೆ ಹಿಂಗಾಯ್ತು ಅಂತ. ಸೊ